ಮೈಸೂರಿನಿಂದ 50 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 133 ಕಿಲೋಮೀಟರ್ ದೂರದಲ್ಲಿರುವ ಮೇಲುಕೋಟೆ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲ್ಲೂಕಿನಲ್ಲಿರುವ ಒಂದು ಐತಿಹಾಸಿಕ ಪಟ್ಟಣ. ಮೈಸೂರು ಪ್ರವಾಸವನ್ನು ನೀವು ಕೈಗೊಂಡಿದ್ದರೆ ಈ ಸ್ಥಳವನ್ನು ನಿಮ್ಮ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಿ. ಈ ದೇವಸ್ಥಾನದ ಇತಿಹಾಸವನ್ನು ನೋಡುವುದಾದರೆ, ಶ್ರೀ ರಾಮಾನುಜಾಚಾರ್ಯರು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಸುಮಾರು 14 ವರ್ಷಗಳ ಕಾಲ ಇಲ್ಲಿ ವಾಸಿಸುತ್ತಿದ್ದರು. ಆದ್ದರಿಂದ ಇದು ಬ್ರಾಹ್ಮಣರ ಶ್ರೀ ವೈಷ್ಣವ ಪಂಥದ ಪ್ರಮುಖ ಕೇಂದ್ರವಾಯಿತು. ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ನಡೆಯುವ ವೈರಮುಡಿ ಉತ್ಸವವು ಶ್ರೀ ಚೆಲುವನಾರಾಯಣ ಸ್ವಾಮಿ ದೇವಾಲಯದ ಮುಖ್ಯ ಹಬ್ಬ. ಇಲ್ಲಿ ಈ ಸಮಯದಲ್ಲಿ 4 ಲಕ್ಷಕ್ಕಿಂತ ಹೆಚ್ಚು ಜನರು ಭಾಗವಹಿಸುತ್ತಾರೆ. ನಾವು ಬೆಳಗ್ಗೆ ಹೊತ್ತಲ್ಲಿ ಹೋಗಿದ್ರಿಂದ ಇನ್ನೂ ದೇವಸ್ಥಾನ ಅಭಿಷೇಕ ಆಗಿರಲಿಲ್ಲ, ಹಾಗಾಗಿ ಕ್ಲೋಸ್ ಆಗಿತ್ತು. ದರ್ಶನ 2 ಗಂಟೆಗೆ ಅಂತ ಹೇಳಿದರು. ನಾವಿನ್ನೇನು ಮಾಡೋದು, ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ಸು ನೆಕ್ಸ್ಟು ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿಕೊಂಡು ವಾಪಸ್ ಬಂದ್ವಿ. ನೆಕ್ಸ್ಟು ನಾವು ಮೇಲುಕೋಟೆಯಲ್ಲಿ ಫೇಮಸ್ ಆಗಿರೋ ಸುಬ್ಬಣ್ಣ ಮೆಸ್ ಹೋಟೆಲ್ಗೆ ಬಂದ್ವಿ ತಿಂಡಿ ಮಾಡೋದಕ್ಕೆ ಅಂತ. ಇಡ್ಲಿ ಕೊಟ್ಟರು. ಇಡ್ಲಿ ಅಂತೂ ಸೂಪರಾಗಿತ್ತು. ನೆಕ್ಸ್ಟು ಪುಳಿಯೋಗರೆಗೆ ಫೇಮಸ್ಸು ಮೇಲುಕೋಟೆ, ಹಾಗಾಗಿ ಪುಳಿಯೋಗರೆ ತಿಂದ್ವಿ. ಚಿತ್ರಾನ್ನ ಅಂತೂ ಸೂಪರಾಗಿತ್ತು. ಆನಿಯನ್ಲೆಸ್ಸು ಚಿತ್ರಾನ್ನ, ವಾವ್ ಸೂಪರಾಗಿತ್ತು. ಚಿತ್ರಾನ್ನ, ಪುಳಿಯೋಗರೆ, ಇಡ್ಲಿ ಎಲ್ಲನೂ ತುಂಬ ಚೆನ್ನಾಗಿತ್ತು. ತಿಂದ್ಕೊಂಡು ನೆಕ್ಸ್ಟ್ ಟ್ರಿಪ್ ನಮ್ಮದು ನಿಮಿಷಾಂಬ ಟೆಂಪಲ್ ಬಂದಿದ್ದೀವಿ. ಈ ದೇವಸ್ಥಾನದ ಹಿನ್ನೆಲೆಯನ್ನು ನೋಡುವುದಾದರೆ, ಈ ದೇವಾಲಯ ಕಾವೇರಿ ನದಿಯ ದಂಡೆಯ ಮೇಲಿದೆ. ನೀವು ಶ್ರೀರಂಗಪಟ್ಟಣದಿಂದ ಸಂಗಮದ ಕಡೆಗೆ ಸುಮಾರು 2 ಕಿಲೋಮೀಟರ್ ಚಲಿಸಬೇಕಾದ್ರೆ ಈ ದೇವಾಲಯ ಸಿಗುತ್ತದೆ. ಪಾರ್ವತಿ ದೇವಿಯನ್ನು ಈ ದೇವಾಲಯದ ಮುಖ್ಯ ದೇವತೆಯನ್ನಾಗಿ ಪೂಜಿಸಲಾಗುತ್ತದೆ. ಇದು ಸುಮಾರು 300 ವರ್ಷಗಳಿಗೂ ಅಧಿಕ ಐತಿಹ್ಯವನ್ನು ಹೊಂದಿದ ದೇವಾಲಯವಾಗಿದೆ. ಪ್ರಸಿದ್ಧ ದೇವಾಲಯದಲ್ಲೊಂದು ಶ್ರೀಚಕ್ರವಿದ್ದು, ಇದನ್ನು ಶೃಂಗೇರಿಯಿಂದ ತಂದು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಈ ಶ್ರೀಚಕ್ರದ ಮೇಲೆ ಪೂಜೆ ಮಾಡಿದ, ಹವನ ಮಾಡಿದ ಕುಂಕುಮಗಳನ್ನು ಇಡಲಾಗುತ್ತದೆ. ಯಾರಿಗಾದರೂ ಸಮಸ್ಯೆಗಳಿದ್ದಲ್ಲಿ, ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಬಯಸುವವರು ದೇವಿಯನ್ನು ಪ್ರಾರ್ಥಿಸಿ ಈ ಕುಂಕುಮವನ್ನು ತೆಗೆದುಕೊಂಡು ಹೋಗುತ್ತಾರೆ. ದೇವಿಯಲ್ಲಿ ಸಂಕಷ್ಟಗಳನ್ನು ಹೇಳಿಕೊಂಡು ಶ್ರೀಚಕ್ರದಲ್ಲಿನ ಕುಂಕುಮವನ್ನು ಹಚ್ಚಿಕೊಂಡರೆ ನಿಮಿಷದಲ್ಲೇ ನಿಮ್ಮೆಲ್ಲ ಬೇಡಿಕೆಗಳು ಈಡೇರುತ್ತದೆ, ಸಮಸ್ಯೆಗಳೆಲ್ಲವೂ ಪರಿಹಾರವಾಗುತ್ತದೆ ಎನ್ನುವ ನಂಬಿಕೆ ಇದೆ. ನಾವು ಹೋಗಿದ್ದ ದೇವಸ್ಥಾನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ಹೋಗುವ ಮಾರ್ಗ ಮಧ್ಯದಲ್ಲೇ ಬರುವಂತಹ ದರ್ಗಾ ಇದು. ಮಸೀದಿ ಅಂತ ಏನು ಹೇಳ್ತಾರೆ ಅದು. ಇದು ಮುಸ್ಲಿಮ್ದು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಹೊರಗಡೆಯಿಂದ ನಾವು ನೋಡಿದ್ವಿ. ಇದನ್ನು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ದೇವಸ್ಥಾನ ಯಾವುದು ಅಂದರೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ. ನೋಡ್ಬೋದು ನೀವಿಲ್ಲಿ ಲೆಫ್ಟು ರೈಟು 2 ಸೈಡು ಎಷ್ಟೊಂದು ಅಂಗಡಿಗಳಿದೆ ಅಂತ. ನಿಮಗೇನು ಬೇಕು, ಊಟದ ಬೇಕಾ, ಕಲ್ಲಿನ ಬೇಕಾ, ಏನೇನು ಬೇಕೋ ಎಲ್ಲ ಥರದ ಅಂಗಡಿಗಳನ್ನು ಬೆಳಗ್ಗೆನೇ ಓಪನ್ ಇತ್ತು.
ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವ ರಂಗನಾಥ ಸ್ವಾಮಿ ದೇವಸ್ಥಾನವು ಹಿಂದೂ ದೇವರು ವಿಷ್ಣುವಿಗೆ ಸಮರ್ಪಿತವಾಗಿದೆ. ಶ್ರೀರಂಗಪಟ್ಟಣವು ಮೇಲ್ಮುಖವಾಗಿ ಪ್ರಾರಂಭವಾಗಿರುವ ಮೊದಲ ದೇವಾಲಯವಾಗಿರುವುದರಿಂದ ದೇವರನ್ನು ಆದಿರಂಗ ಎನ್ನುವರು. ಶ್ರೀರಂಗಪಟ್ಟಣವು ಕಾವೇರಿ ನದಿಯ ದ್ವೀಪದಲ್ಲಿದೆ. ದೇವಾಲಯವು ಪ್ರವೇಶದ್ವಾರದ ಗೋಪುರ ಮೇಲೆ ಒಂದು ಭವ್ಯವಾದ ಗೋಪುರವನ್ನು ಮತ್ತು ಅದರ ಪರಿಧಿಯ ಸುತ್ತಲೂ ಎರಡು ದೊಡ್ಡ ಕೇಂದ್ರೀಕೃತ ಆಯತಾಕಾರದ ಆವರಣವನ್ನು ಹೊಂದಿದೆ. ಒಳಗಿನ ಗರ್ಭಗುಡಿಯ ಪ್ರವೇಶದ್ವಾರವು ಬಹುಸ್ತಂಭಗಳ ಸಭಾಂಗಣವನ್ನೊಳಗೊಂಡಿದೆ. ಮುಖಮಂಟಪದ ಚಾವಣಿಯನ್ನು ಕುಡು ಮತ್ತು ಸಾಲ ಶಿಖರಗಳು ಎಂದು ಕರೆಯಲ್ಪಡುವ ಚಿಕಣಿ ಅಲಂಕಾರಿಕ ಗೋಪುರಗಳ ಹರದಿಂದ ಅಲಂಕರಿಸಲಾಗಿದೆ. ಗರ್ಭಗುಡಿಯಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವರು ಆದಿಶೇಷ ಸರ್ಪದ ಸುರುಳಿಗಳ ಮೇಲೆ 7 ಹೆಡೆಗಳಿಂದ ರೂಪುಗೊಂಡ ಮೇಲಾವರಣದ ಅಡಿಯಲ್ಲಿ ಕಾಣಿಸಲ್ಪಡುತ್ತಾರೆ. ಜೊತೆಯಲ್ಲಿ ಪತ್ನಿ ಲಕ್ಷ್ಮಿ ಅವನ ಪಾದಗಳ ಮೇಲೆ ಮಲಗಿರುವ ವಿಷ್ಣುವಿನ ಚಿತ್ರವಿದೆ. ನೀವು ನೋಡುತ್ತಿರುವ ಈ ದೇವಸ್ಥಾನದಲ್ಲಿ ಎಷ್ಟು ಕಂಬಗಳಿವೆ ಎಂದು ನೋಡಬಹುದು. ಈ ವಿಡಿಯೋದಲ್ಲಿ ನಿಮಗೆ ಕಾಣಿಸುತ್ತಿರುವ ಎಲ್ಲ ಕಂಬಗಳು ಒಂದೊಂದು ಥರ ಇದೆ. ಎಲ್ಲ ಕಂಬಗಳ ಮೇಲೆ ಕೆತ್ತಿರುವ ದೇವರ ಅಥವಾ ಪ್ರಾಣಿಗಳ ಚಿತ್ರ ವಿಶಿಷ್ಟವಾಗಿದೆ ಅಂತ ಹೇಳ್ಬೋದು.